ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ. ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು. ಈ ವೇಳೆಯಲ್ಲಿ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ಎ ಚಂದ್ರಶೇಖರ್ ಮಾತನಾಡಿ, 2021 ರಿಂದ 2026ರವರೆಗೆ ಕಾರ್ಯನಿರ್ವಹಿಸಿದ ಎಲ್ಲಾ ಸದಸ್ಯರಿಗೂ ಬೀಳ್ಕೊಡುಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲಾ ಸದಸ್ಯರ ಸಹಕಾರ ಸಹಮತದಿಂದ ಗ್ರಾಮಗಳ ಅಭಿವೃದ್ಧಿಯಲ್ಲಿ ಕರ್ನಾಟಕದಲ್ಲಿಯೇ ಪ್ರಥಮ ಪಂಚಾಯಿತಿಯಾಗಿ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಮುಂದುವರಿಯುತ್ತಿದೆ. ಇಂತಹ ಅಭಿವೃದ್ಧಿಗೆ ಕಾರಣಕರ್ತರಾದ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೂ, ಅಧಿಕಾರಿಗಳಿಗೂ, ಸಿಬ್ಬಂದಿ ವರ್ಗ ಮತ್ತು ಗ್ರಾಮಸ್ಥರಿಗೂ ಅಭಿನಂದನೆಗಳನ್ನು ತಿಳಿಸಿದರು. ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ಪಿಡಿಒ ಗಂಗರಾಜು ಅವರು ಅಧ್ಯಕ್ಷತೆಯಲ್ಲಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಡುಗೆ ನೀಡಿದರು. ಇದೇ ಸಂದರ್ಭದಲ್ಲಿ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಮಾ ಮುನಿರಾಜು, ಉಪಾಧ್ಯಕ್ಷ ಎನ್ ಮುನಿರಾಜು, ಮುಖಂಡರಾದ ಬೋವನಹಳ್ಳಿ ಮುನಿರಾಜು, ಸದಸ್ಯರುಗಳಾದ ಎ ಚಂದ್ರಶೇಖರ್, ಎಂ ಮಂಜುಳಾ, ನಾರಾಯಣಸ್ವಾಮಿ, ರುಕ್ಮಿಣಮ್ಮ, ಮುನಿಲಕ್ಷ್ಮಮ್ಮ, ಅಶೋಕ್, ವೇಣುಗೋಪಾಲ್, ಮುಕುಂದ್, ವಾಣಿಶ್ರೀ, ಪಿಡಿಒ ಗಂಗರಾಜು, ಬಿಎಸ್ ಕಾರ್ಯದರ್ಶಿ ಕೃಷ್ಣಮೂರ್ತಿ, ನಂದಿನಿ, ಎಂ ಮಂಜುನಾಥ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಮತ್ತು ಹಲವು ಮುಖಂಡರು ಭಾಗಿಯಾಗಿದ್ದರು. ವರದಿ ಮಂಜುನಾಥ್, ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದಂಥವರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ಹಾಗೂ ಈ 19 ಜನ ಸದಸ್ಯರು ಒಂದು ಸಹಕಾರ ಮತ್ತು ಸಲಹೆಗಳಿಂದ ಇವತ್ತು ಈ ಒಂದು ಗ್ರಾಮ ಪಂಚಾಯಿತಿಯು ರಾಜ್ಯದಲ್ಲೇ ಅತ್ಯುತ್ತಮ ಮತ್ತು ಪ್ರಥಮ ಗ್ರಾಮ ಪಂಚಾಯಿತಿಯಾಗಿ ಗುರುತಿಸಿಕೊಂಡಿದೆ. ಅದಕ್ಕೆ ಮೂಲ ಕಾರಣ ಸಂಪನ್ಮೂಲನೂ ಕ್ರೋಢೀಕರಿಸಬೇಕಾದ್ರೆ ಹಿಂದೆ ನಾವು ಅಧ್ಯಕ್ಷರಾಗಿದ್ದಾಗ ಏನು 12ರಿಂದ 15 ನಾನೇನು ಅಧ್ಯಕ್ಷರಾಗಿದ್ದ ಆ ಟೈಮಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೋಗಿ ಮಾತಾಡಿ, ಯಾಕೆಂದರೆ ನಾನು ಅಧ್ಯಕ್ಷ ಆಗೋಷ್ಟೊತ್ತಿಗೆ ಅವರ ಅವಧಿ ಪ್ರಾರಂಭ ಆಗಿ 3 ವರ್ಷ ಆಗೋಗಿತ್ತು. ಹಿಂದೆ ಇದ್ದ ಅಧ್ಯಕ್ಷ ಆದವರು ಅದನ್ನು ಕಾರ್ಯಗತ ಮಾಡಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ನಾವು